ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಫ್ರೀ CET ನೀಟ್ ಕೋಚಿಂಗ್. ನಗರಸಭೆ ಸೋಲು ನನಗೆ ಪಾಠ ಕಲಿಸಿದೆ. ಈ ಸಲ ಕಂಪ್ಲೀಟ್ ಸ್ವೀಪ್ ಮಾಡಿ ಮಾತಾಡ್ತೀನಿ. ಮೋಸ್ಟ್ಲಿ ನನಗೆ ರಾಜಕಾರಣ ಗೊತ್ತಿದ್ರೆ ಬೆಂಗಳೂರು ಸದಾಶಿವನಗರದಲ್ಲೇ ಇರ್ತಿದ್ದೇನೋ, ಗೊತ್ತಿಲ್ಲ, ಅದಕ್ಕೆ ಹಳ್ಳಿಗಳಿಗೆ ಬರ್ತಾ ಇದ್ದೀನಿ. ಪ್ರಮುಖ ಅನೌನ್ಸ್ಮೆಂಟ್ ಇದೆ. ಚಿಕ್ಕಬಳ್ಳಾಪುರದ ಎಲ್ಲ ಜನತೆಗೆ ಲಾಸ್ಟ್ ಇಯರ್ ಒಂದು 550 ಜನಕ್ಕೆ ನಾನು ಫ್ರೀ CET ನೀಟ್ ಕೋಚಿಂಗ್ ಕೊಟ್ಟಿದ್ದೆ. ಈ ಬಾರಿ ನಾನು ಈಗಾಗಲೇ ಸ್ಕಾಲರ್ಶಿಪ್ಪು ಮನೆಗೆ ಹೋಗಿ ಕೊಡ್ತಿದ್ದೀನಿ. ಸಂಡೇ ಕೊಡ್ತಾ ಇದ್ದೀನಿ, ಯಾಕಂದರೆ ಮಗು ಇರಬೇಕು, ಇದಿರಬೇಕು. ನಾನು ಯಾಕೆ ಕಾರ್ಯಕ್ರಮ ಮಾಡಿ ಕೊಡ್ತಿಲ್ಲ ಅಂದರೆ, ಸರ್ ನಾನು SSLC ಮಕ್ಳಿಗೆ 1000 ಕೊಡ್ತೀನಿ, PUCಗೆ 2000 ಕೊಡ್ತೀನಿ. ನಾನು ಕಾರ್ಯಕ್ರಮ ಇಟ್ಟರೆ ಪಾಪ 500 ರೂಪಾಯಿ 300 ರೂಪಾಯಿ ಕೂಲಿ ಬಿಟ್ಟು ತಂದೆ ತಾಯಿ ಮಕ್ಕಳು ಬರಬೇಕು, ನನಗೆ ಅದಿಷ್ಟ ಇಲ್ಲ. ಅದಕ್ಕೆ ಮನೆಗೆ ಬಂದು ಕೊಡ್ತಾ ಇದ್ದೀವಿ. ಪ್ರತಿ ಮನೆಗೂ ಹೋಗಿ ಸ್ಕಾಲರ್ಶಿಪ್ ಕೊಡ್ತಿದ್ದೀವಿ. ಈಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಫ್ರೀ CET ನೀಟ್ ಕೋಚಿಂಗ್. ಸೆಕೆಂಡ್ PUC ಮುಗಿದ ನಂತರ 40-45 ದಿನ ತಿಂಡಿ ಊಟ ಕೊಟ್ಟು ಫ್ರೀ CET ನೀಟ್ ಕೋಚಿಂಗು. ಹತ್ತತ್ರ ಒಂದು 40,000 ರೂಪಾಯಿ ಬರುತ್ತೆ ಒಬ್ರಿಗೆ ಖರ್ಚು, ಫೀಸು. ನಾನು ಫ್ರೀ ಕೋಚಿಂಗ್ ಕೊಡ್ತೀನಿ. ದಯವಿಟ್ಟು ಇದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದವರಿಗೆ ಮಾತ್ರ. ಲಾಸ್ಟ್ ಇಯರ್ ಏನಾಗೋಯ್ತು ಸರ್, ನನಗೊಂದು 100-120 ಜನ ಗೌರಿಬಿದನೂರು ಬಾಗೇಪಲ್ಲಿ ಕಡೆಯಿಂದ ಬಂದರು. ನಾನು ನೋ ಅನ್ನೋಕ್ಕಾಗಲಿಲ್ಲ. ಆದರೆ ನನಗೆ ಅದು ಆರ್ಥಿಕವಾಗಿ ತುಂಬ ಹೊರೆ ಆಗುತ್ತೆ ಸರ್. ನಾನೇನಿಲ್ಲ ಅಂದರೂ ಈಗ 40,000 ರೂಪಾಯಿ ಫೀಸ್ ಇದೆ ಸರ್. ಸಿಂಪಲಾಗಿ ನಿಮ್ಗೆ ಕ್ಯಾಲ್ಕುಲೇಷನ್ ಹೇಳ್ತೀನಿ. 18% GST ಹೋಗುತ್ತೆ ಸರ್. 18% ಆದರೆ ಒಂದು 6,000 ರೂಪಾಯಿ GST ಹೋಗುತ್ತೆ. 30-32 ಸಾವಿರ ಮಗುಗೆ ಬಂದರೂ ಜನರಲಾಗಿ ಒಂದು 2-3 ಸಾವಿರ ನಮ್ಗೆ ಇನ್ಸ್ಟಿಟ್ಯೂಟ್ ಅವ್ರಿಗೆ ಉಳಿಯುತ್ತೆ ಸರ್. ಇದು ರಿಯಲ್ ಪಿಕ್ಚರ್. ಈಗ ನಾನು ಏನಿಲ್ಲ ಅಂದರೂ ಕನಿಷ್ಠ ಪಕ್ಷ ಅಂದರೂ ಫ್ರೀ ಕೊಡ್ತಿದ್ದೀನಿ ಅಂದರೂ 30,000 ರೂಪಾಯಿ ಪರ್ ಮಗು ಖರ್ಚು ಮಾಡ್ಬೇಕು ಸರ್. ಬುಕ್ಸು, ಟೀಚರ್ಸು, ಊಟ ಎಲ್ಲ. ನನಗೆ ಬೇರೆ ಕಾನ್ಸ್ಟಿಟ್ಯೂನ್ಸಿಯವರೇ 400-500 ಜನ ಆಗಿಬಿಟ್ರೆ ನನಗೆ ಮತ್ತೆ ಹೊರೆ ಆಗುತ್ತೆ. ಸೊ ಆ ಕಾರಣಕ್ಕೆ ಇದು ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಮಾತ್ರ. ಚಿಕ್ಕಬಳ್ಳಾಪುರದಲ್ಲೇ ಕೋಚಿಂಗ್ ಮಾಡ್ತೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ಮೆಟೀರಿಯಲ್ ನಮ್ಮದು, ಊಟ ನಮ್ಮದು, ಒಳ್ಳೆ ಟೀಚರ್ಸ್ನ ಕೊಟ್ಟು ಪಾಠ ಮಾಡಿಸ್ತೀನಿ. ಜಿಲ್ಲಾ ಪಂಚಾಯತ್ ಸರ್ 45 ದಿನ. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಬರ್ತಿದೆ, ಯಾವ ರೀತಿ ತಯಾರಿ ಮಾಡ್ತಾರೆ? ನಾನು ನಗರಸಭೆ ಸೋಲು ನನಗೆ ಪಾಠ ಕಲಿಸಿದೆ. ಈ ಸಲ ಕಂಪ್ಲೀಟ್ ಸ್ವೀಪ್ ಮಾಡಿ ಮಾತಾಡ್ತೀನಿ. ನಗರಸಭೆ ಸೋಲು ನನಗೆ ಪಾಠ ಕಲಿಸಿದೆ. ಆ ಸೋಲಿಂದ ನಾನು ಕಲ್ತಿದ್ದೀನಿ. ZPTPಯಲ್ಲಿ ಸ್ವೀಪ್ ಮಾಡಿ ನಾನೇನು ಅಂತ ಪ್ರೂವ್ ಮಾಡ್ತೀನಿ. ಈಗ ರಾಜಕಾರಣ ಹೊಸದು, ಚಿಕ್ಕ ಹುಡುಗ, ಏನೂ ಗೊತ್ತಿಲ್ಲ. ಕರೆಕ್ಟು. ತುಂಬ ದೊಡ್ಡವ್ರು ಯಾಕೆ ಹಳ್ಳಿಗಳಿಗೆ ಬಂದು ಕಷ್ಟ ಕೇಳಲಿಲ್ಲ? ನಾನು ಚಿಕ್ಕವನೇ. ಮೋಸ್ಟ್ಲಿ ನನಗೆ ರಾಜಕಾರಣ ಗೊತ್ತಿದ್ರೆ ಬೆಂಗಳೂರು ಸದಾಶಿವನಗರದಲ್ಲೇ ಇರ್ತಿದ್ದೇನೋ, ಗೊತ್ತಿಲ್ಲ, ಅದಕ್ಕೆ ಹಳ್ಳಿಗಳಿಗೆ ಬರ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.